ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ RMS ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗಳನ್ನು ಯಾರೆಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ತಿರ್ತೀರಿ ಅವರಿಗೆ ಸಂಬಂಧಪಟ್ಟಂಥ ಗಣಿತದ ಚಾಪ್ಟರ್ 1 ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂಥ ಆಲ್ರೆಡಿ ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದು ಕ್ವಶನ್ಸ್ನು ಕೂಡ ಬಿಡಿಸಿದ್ದೀನಿ. ಇನ್ನೊಂದು ಹೊಸ ಕ್ವಶನ್ ಪೇಪರ್ಗಳನ್ನು ಏನು ಮಾಡ್ತೀನಪ್ಪ ಅಂತಂದಾಗ ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತಿರ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಎಂಡ್ ತನಕ ನೋಡ್ಕೊಂಡ್ರೆ ಎಲ್ಲ ಕ್ವಶನ್ಸ್ಗಳು ಏನಾಗ್ತಪ್ಪ ಅಂತಂದಾಗ ನಿಮ್ಗೆ ನೇರವಾಗಿಯೇ ಸಿಗ್ತಿರ್ತಿರ್ತವೆ. ಹಾಗಾದ್ರೆ ಪ್ರಶ್ನೆ ಯಾವ ಥರ ಕೇಳ್ತಾನೆ ಈ ಚಾಪ್ಟರ್ ಮೇಲೆ ಅಂತ ನೋಡ್ಕೊತ ಬಂದಾಗ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾನೆ. 5,67,897ರಲ್ಲಿ 6ರ ಸ್ಥಾನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಕಾನ್ಸೆಪ್ಟ್ನ ಹೇಳಿದ್ದೆ ನಾನು ಎಲ್ಲಿ ಥಿಯರಿ ಕ್ಲಾಸಸ್ ಒಳಗೆ. ಸ್ಥಾನ ಬೇರೆ, ಸ್ಥಾನ ಬೆಲೆ ಬೇರೆ, ಮುಖ ಬೆಲೆ ಬೇರೆ ಅಂತೇಳಿ. ಇಲ್ಲಿ ಕೇಳಿದ ವರ್ಡ್ ಏನು ಕೊಟ್ಟ ನೋಡ್ರಿ, ಸ್ಥಾನ ಬೆಲೆ ಅಂತ ಕೊಟ್ಟ. ಸ್ಥಾನ ಬೆಲೆ ಎಷ್ಟರದು? 6ರಲ್ಲೇ ತಲೆಗೆ ಹೋಗಿ ನಿಂದ್ರ ಮೊದಲು ಬಿಡಿ 10, 100, 1000, 10,000ಕ್ಕೆ 6 ಐತಿ. 10,000 ಸ್ಥಾನಕ್ಕೆ 6 ಐತಿ ಅಂದ್ರೆ ಇಲ್ಲಿ 6 ಅದಂದ್ರೆ 6 ಬರ್ಕೋರಿ. ನಿಮ್ಗೆ ಇದ್ರ ಅನ್ನಕ್ಕೆ ಬರ್ಲಿಕ್ಕೆ ಅಂತ ತಿಳ್ಕೊರಿ. 6 ಬರ್ದು ಇಲ್ಲಿ ಮುಂದೆ ಎಷ್ಟು ಸಂಖ್ಯೆ ಅದಾವೆ? 4 ಸಂಖ್ಯೆ ಅದಾವೆ. 4 0 ಬರ್ದು ಬಿಡ್ರಿ. ಇದು ಮುಂದೆ 4 ಸೊನ್ನೆಗಳನ್ನು ಬರೀರಿ. ಬಿಡಿ 10, 100, 1000, 10,000 ಅಂದರೆ ಇದು 60,000 ಆಗ್ತದೆ. ಹಾಗಾದರೆ 6ರ ಸ್ಥಾನ ಬೆಲೆ ಎಷ್ಟಾಗ್ತದಪ್ಪ ಅಂತ 60,000. ಇಲ್ಲಿ 4 ಸೊನ್ನೆ ಅದಾವೆ, ಇಲ್ಲಿ 3 ಸೊನ್ನೆ ಅದಾವೆ, ಇಲ್ಲಿ 2 ಸೊನ್ನೆ ಅದಾವೆ, ಇಲ್ಲಿ 10,000 ಇದೆ. ಸ್ಥಾನ ಅಂತ ಬಂದಾಗ 10,000 ಸ್ಥಾನ, ಅದರ ಬೆಲೆ ಅಂತ ಕೇಳ್ಯಾರ. ಹೀಗಾಗಿ 60,000. ಕ್ಲಿಯರ್? ಇವೆಲ್ಲ ನೀಟಾಗಿ ಥಿಯರಿ ಕ್ಲಾಸಸ್ ಒಳಗಡೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಇಲ್ಲಿ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೀನಿ. ಹಾಗಾದ್ರೆ ಆ ಥಿಯರಿ ಚಾಪ್ಟರ್ ನೋಡ್ಕೊಂಬಂದವ್ರು ಈ ಕ್ವಶನ್ ಪೇಪರ್ಗಳನ್ನ ಈಸಿಯಾಗಿ ನೀವೇ ಬಿಡಿಸ್ಕೊತ ಹೋಗ್ತಿರ್ತೀರಿ. ಕೆಲವೊಬ್ಬಂಥ ಜೀನಿಯಸ್ ಮಕ್ಕಳು ನೀವೇ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಹೋಗ್ತಾರೆ ಅಷ್ಟೊಂದು ಸ್ಪೀಡಾಗಿ. ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾನೆ, ಇದನ್ನು ಕೂಡ ಹೇಳಿದ್ದಾನೆ. ಇಲ್ಲೊಂದು 30,746ರಲ್ಲಿ ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ ಯಾವುದು? ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ ಅಂತ ಕೇಳ್ಯಾನ. ಇದ್ರಾಗ ದೊಡ್ಡ ನಂಬರ್ ಯಾವುದು ಅಂತ ಕೇಳಿಲ್ಲ ಅವರು. ಸ್ಥಾನ ಬೆಲೆ ದೊಡ್ಡ ಅಂಕಿ, ದೊಡ್ಡದು ಯಾವುದು? ಕೊನೆಗೆ ಬಂದಿಂದ್ರಿ ಬಿಡಿ 10, 100, 1000, 10,000. ಇದು ಸ್ಥಾನ ಬೆಲೆ ಒಳಗಡೆ ದೊಡ್ಡದು ಬರ್ತದೆ. ಹಾಗಾದರೆ ಈ ಅಂಕಿ ಏನಾಗಿದೆ? 3 ಆಗಿದೆ. ಹೀಗಾಗಿ ಆಪ್ಷನ್ಸ್ 1 ಇದಕ್ಕೆ ಸರಿ ಉತ್ತರ ಆಗ್ತದೆ. 3. ಯಾಕಂದ್ರೆ ಇದು 30,000 ಅನಿಸ್ಕೋತದ. ಇದು 7 ಬರೀ 700 ಅನಿಸ್ಕೋತದ. ಇದು 4 40 ಅನಿಸ್ಕೋತದ. 6 6 ಅನಿಸ್ಕೋತದ. ಬಿಡಿ ಸ್ಥಾನದಾಗ ಇರ್ತದೆ. ಅದರ ಮೌಲ್ಯ, ಅದರ ಬೆಲೆ, ಸ್ಥಾನ ಬೆಲೆ, ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ, ಸ್ಥಾನ ಬೆಲೆ ಅಂತ ಮೆನ್ಷನ್ ಮಾಡ್ಯಾರಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವು ಇದಕ್ಕೆ ರೈಟ್ ಆನ್ಸರ್ನ ಏನು ಹಾಕ್ಬೇಕಪ್ಪ ಅಂದಾಗ ಇದು 3 ಆಗ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಾನ. ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ವ್ಯತ್ಯಾಸನೂ ಕೂಡ ಎಕ್ಸಾಮ್ದಾಗ ಕೇಳ್ತಾನೆ, ನೆನಪಿರಬೇಕು. ಇಲ್ಲಿ 46,890 ಕೊಟ್ಟಾನ. ಈ ಸಂಖ್ಯೆಯಲ್ಲಿನ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸ. ಸ್ಥಾನ ಬೆಲೆ ಅಂದ್ರೇನು ಮೊದಲು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, ಬಿಡಿ 10, 100, 1000, 10,000. ಇದೇನು? ಸ್ಥಾನ. 4ರ ಸ್ಥಾನ ಎಲ್ಲೈತಿ? 10,000 ಸ್ಥಾನದಾಗ ಐತಿ. ಅದ್ರ ಬೆಲೆ ಏನಾಗ್ತೈತಿ? ಇಲ್ಲಿ ಏತೈತಿ 10,000 ಸ್ಥಾನದಾಗ ಅದಂದ್ರೆ ಇದ್ರ ಬೆಲೆ ಏನಾಗ್ತೈತಿ? 40,000 ಆಗ್ತದ. ಏನಾಗ್ತೈತಿ? 40,000. 10,000 ಸ್ಥಾನದಾಗ ಅದಂದ್ರೆ ಅದ್ರ ಬೆಲೆ 40,000. ಮುಖ ಬೆಲೆ ಏನಾಗಿರ್ತೈತಿ? ಮುಖ ಬೆಲೆ ಏನು ಕೊಟ್ಟಿರ್ತಾನಲ್ಲ ಅದೇ ಆಗಿರ್ತದೆ. ಈಗ 4ರ ಮುಖ ಬೆಲೆ 4, 6ರ ಮುಖ ಬೆಲೆ 6, 8ರ ಮುಖ ಬೆಲೆ 8. ಹಾಗಾದರೆ 4ರ ಮುಖ ಬೆಲೆ ಏನಾಗಿರ್ತೈತಿ? 4. ಅವ್ರೇನು ಕೇಳ್ಯಾರ? ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ಕೇಳಿರಿ. ಅಂದರೆ 40,000 ಒಳಗಡೆ 4 ತೆಗೆದೇವು ಅಂದ್ರೆ 40,000 ಅಂತೂ ಉಳಿಯಲ್ಲ, ಕಡಿಮೆ ಆಗ್ತದೆ. ಇಲ್ಲಿ ಬರೀ 4 ಅಂತೂ ಉಳಿಯಂಗಿಲ್ಲ, ಇದು ಹೋಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 10ರಾಗ 4 ಕಳೆದ್ರೆ ಕೊನೆಗೆ 6 ಬರಬೇಕು. ಇಲ್ಲಿ 9 ಐತಿ, ಹೀಗಾಗಿ ಇದು ಹೋಯ್ತು. ಆಟೋಮೆಟಿಕ್ 39,996 ಅಂದರೆ ಇನ್ನು 4 ಹಾಕಿದರೆ 40,000 ಆಗ್ತದೆ. ಹೌದಾ? ಹಾಗಾದರೆ ಆಪ್ಷನ್ಸ್ 3 ಇದಕ್ಕೆ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ಒಂದು ಕೊಟ್ಟಿದ್ದಾನೆ ಸಂಖ್ಯೆ. ಏನು ಕೊಟ್ಟಿದ್ದಾನಪ್ಪ ಅಂತ ನೋಡ್ಕೊತ ಬಂದಾಗ ಬಿಡಿ 10, 100, 1000, 10,000, ಲಕ್ಷ. 6,90,463ರಲ್ಲಿ 9ರ ಮುಖ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಷ್ಟು ದೊಡ್ಡ ಸಂಖ್ಯೆ ಕೊಟ್ಟು 9ರ ಮುಖ ಬೆಲೆ ಕೇಳ್ಬಿಟ್ಟಾನ ಅಷ್ಟೇ. ಸ್ಥಾನ ಬೆಲೆ ಕೇಳಿಲ್ಲ, ಮುಖ ಬೆಲೆ ಕೇಳ್ಯಾನ. ಮುಖ ಬೆಲೆ ಏನು ಕೇಳಿರ್ತಾನೋ ಅದೇ ಅಂತೇಳಿ ಆನ್ಸರ್ನ ಹೇಳಿದ್ದೀನಿ ನೀನು. ಮುಖ ಬೆಲೆ 9 ಕೇಳಿದ್ನಂದ್ರೆ ಮುಖ ಬೆಲೆ ಅದು ಎಷ್ಟರ ಕೇಳಲಿ, ಏನು ಕೇಳಿರ್ತಾನೋ ಅದನ್ನೇ ಬರೀಬೇಕು. ಹೊಳ್ಳಿ 9 ಆಗಿರ್ತದೆ. ಅದರ ಸ್ಥಾನ ಬೆಲೆ ಕೇಳಿದ್ನಂದ್ರೆ ಬೇರೆ ಆಗಿರ್ತಿತ್ತು. ಅದು ಎಲ್ಲಿರ್ತೈತಿ? ಇಲ್ಲಿ 90,000 ಆಗ್ತಿತ್ತು. ಬಟ್ ಅದ್ರ ಮುಖ ಬೆಲೆ ಕೇಳ್ಯಾನ, ಮುಖ ಬೆಲೆ ಏನಿರ್ತದೋ ಅದನ್ನೇ ಬರೀರಿ. ಮುಖ ಬೆಲೆ ಚೇಂಜ್ ಆಗಲ್ಲ. ನೆಕ್ಸ್ಟ್ 39,867ರಲ್ಲಿ
39,867ರಲ್ಲಿ ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ ಯಾವುದು? ಮತ್ತೆ ಮತ್ತೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇವು. ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ, ಅತಿ ದೊಡ್ಡ ಸ್ಥಾನ ಬೆಲೆಯ ಅಂಕಿ ಬಿಡಿ 10, 100, 1000, 10,000. ಇಲ್ಲಿ 30,000 ಆಗ್ತದೆ. ಇದು ಕೂಡ 3 ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ. 2,49,325ರಲ್ಲಿ ಈ ಸಂಖ್ಯೆಯಲ್ಲಿ 9ರ ಸ್ಥಾನ ಬೆಲೆಗೆ ಎಷ್ಟು ಕೂಡಿಸಿದರೆ 4ರ ಸ್ಥಾನ ಬೆಲೆ ಸಿಗುವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಈಗ ಈ 4ರ ಸ್ಥಾನ ಬೆಲೆ ಸಿಗುವುದು ಅಂತ ಕ್ವಶನ್ಸ್ನ ಕೊಟ್ಟಾನಿಲ್ಲ. ಇಲ್ಲಿ ನೋಡ್ರಿ, ಈ ಸಂಖ್ಯೆಯಲ್ಲಿ 9ರ ಸ್ಥಾನ ಬೆಲೆಗೆ 9ರ ಸ್ಥಾನ ಬೆಲೆ ಎಷ್ಟಾಗತ್ತೆ ನೋಡ್ರಿ, ಬಿಡಿ 10, 100, 1000. ಇದು ಎಷ್ಟೈತಿ? 9 ಅದಂದ್ರೆ ಇದರ ಬೆಲೆ ಏನಾಗ್ತೈತಿ? 9,000 ಆಗ್ತೈತಿ. 9ರ ಸ್ಥಾನ ಬೆಲೆ ಏನಾಗ್ತೈತಿ? 9,000 ಆಗ್ತೈತಿ. ನೆನಪಿರ್ಬೇಕು. 9ಕ್ಕೆ ಬಂದ್ ನಿಂತಾಗ ಇದು 1000 ಸ್ಥಾನದಾಗೈತಿ. ಅದರ ಬೆಲೆ ಅಂದಾಗ 9,000 ಆಗ್ತೈತಿ. ಎಷ್ಟನ್ನು ಕೂಡಿಸಿದರೆ 4ರ ಸ್ಥಾನ ಬೆಲೆ 4 ಇಲ್ಲಿ ಎಲ್ಲಿ 4 ಐತಿ? ಬಿಡಿ 10, 100, 1000 ಅಂದ್ರೆ ಇದು 4 ಐತಿ. ಅಂದ್ರೆ 10,000 ಸ್ಥಾನದಾಗೈತಿ. ಅಂದ್ರೆ ಇದು ಎಷ್ಟಾಗ್ತೈತಿ? 40,000 ಆಗ್ತದೆ. ಎಷ್ಟಾಗ್ತದೆ? 40,000 ಆಗ್ತದೆ. ಹಾಗಾದ್ರೆ 4ರ ಸ್ಥಾನ ಬೆಲೆ ಆಗ್ಬೇಕಾಗಿತ್ತು ಅಂದ್ರ ಈ 9ರ ಸ್ಥಾನ ಬೆಲೆಗೆ ಎಷ್ಟು ಕೂಡಿಸ್ಬೇಕು ಅಂತ ಕ್ವಶನ್ಸ್ನ ಕೇಳ್ಯಾರ. ಅಂದ್ರ ಈ 40,000ದಾಗ ಈ 9,000 ತೆಗಿರಿ. ಎಷ್ಟಪ್ಪ ಅಂತಂದಾಗ 31,000. ಹೌದಾ? 31ಕ್ಕೆ ಈ 9 ಕೂಡಿಸಿದ್ರೆ 40 ಆಕೈತಿಲ್ಲ. ಹಾಗಾದ್ರೆ 31,000 ನಾವೇನ್ ಮಾಡಿದೆವಪ್ಪ ಅಂತಂದಾಗ ಕೂಡಿಸಿದಾಗ 9ರ ಸ್ಥಾನ ಬೆಲೆಗೆ ಎಷ್ಟನ್ನು ಕೂಡಿಸಿದೆವು ಅಂದ್ರೆ 31,000 ಕೂಡಿಸಿದೆವು ಅಂದ್ರೆ ಈ 4ರ ಸ್ಥಾನ ಬೆಲೆಗೆ ಏನಾಗ್ತದಪ್ಪ ಅಂತಂದಾಗ ಬೆಲೆ ನಮ್ಗೆ ಸಿಗ್ತದ. ಹೌದಾ? ಈ ತರ ಈ ಪ್ರಶ್ನೆ ಇದನ್ನ ನಾವು ಅರ್ಥ ಮಾಡ್ಕೊಂಡು ಬರೀಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಈ ತರ ಇದೆ. ಸರ ಇಲ್ಲಿ 27,307ರಲ್ಲಿ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಅಂತ ಕ್ವಶನ್ಸ್ನ ಕೊಟ್ಟಾನ. 7ರ ಸ್ಥಾನ ಬೆಲೆಗಳ ಅಂದ್ರೆ ಇಲ್ಲೊಂದು 7 ಐತಿ, ಇಲ್ಲೊಂದು 7 ಐತಿ. ಅಂದ್ರೆ ಇವ್ರ ಸ್ಥಾನ ಬೆಲೆಗಳ ವ್ಯತ್ಯಾಸ ನೋಡ್ರಿ. ಬಿಡಿ 10, 100, 1000 ಅಂದ್ರೆ ಇದ್ರ ಸ್ಥಾನ ಎಷ್ಟಾಯ್ತು? 7,000 ಆಯ್ತು. ಇದ್ರ ಸ್ಥಾನ ನೋಡ್ರಿ, ಬಿಡಿ 10 ಅಂದ್ರೆ ಬಿಡಿ ಸ್ಥಾನ ಇದೆ. ಅಂದ್ರೆ 7,000 ಒಳಗಡೆ 7 ತೆಗೀರಿ. 7,000 7 ಕಳೆದ್ರ ಇಲ್ಲಿ 307 ಬರಲ್ಲ, 40 ಬರಲ್ಲ, 7,300 ಜಾಸ್ತಿ ಆಗಲ್ಲ, ಕಡಿಮೆ ಆಗ್ತದೆ. 6,993 ಆಗ್ತದ. ಆಪ್ಷನ್ಸ್ 1 ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ 6,320ರಲ್ಲಿ 6ರ ಸ್ಥಾನ ಬೆಲೆಯು ಮುಖ ಬೆಲೆಗಿಂತ ಎಷ್ಟು ಹೆಚ್ಚಾಗಿದೆ? ನೋಡ್ರಿ, ಬಿಡಿ 10, 100, 1000 ಅದು ಇದರ ಬೆಲೆ ಏನಾಗ್ತೈತಿ? 6,000 ಆಗ್ತೈತೆ. ಹಾಗಾದ್ರೆ ಮುಖ ಬೆಲೆ 6ರ ಸ್ಥಾನ ಬೆಲೆಯು ಮುಖ ಬೆಲೆಗಿಂತ ಎಷ್ಟು ಹೆಚ್ಚಾಗಿದೆ? ಮುಖ ಬೆಲೆ ಏನಾಗಿರ್ತೈತಿ? 6 ಆಗಿರ್ತದೆ ಬರೀ. ಹಾಗಾದ್ರೆ ಎಷ್ಟು ಹೆಚ್ಚಾಗಿದೆ ಅಂತಂದಾಗ ಅದನ್ನ ಕಳೆದು ಬಿಡ್ರಿ. 6,000 ಒಳಗಡೆ 6 ಕಳೆದು ಬಿಟ್ರಪ್ಪ ಅಂತಂದಾಗ ಇದು ಏನಾಗ್ತೈತೆ? 5,994 ಬರ್ತದೆ. ಹಾಗಾದ್ರೆ 5,994 ಏನಾಗಿದೆಯಪ್ಪ ಅಂತಂದಾಗ 6ರ ಸ್ಥಾನ ಬೆಲೆಯು 6ರ ಮುಖ ಬೆಲೆಗಿಂತ ಇಷ್ಟು ಏನಾಗಿದೆಯಪ್ಪ ಅಂತಂದಾಗ ಹೆಚ್ಚಾಗಿದೆ ಅಂತೇಳಿ ನೀವು ಬರಿಬೇಕಾಗ್ತದ. ನೆಕ್ಸ್ಟ್ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದ ನೋಡ್ರಿ. ಬಿಡಿ 10, 100, 1000, 10,000, ಲಕ್ಷ. 7,45,000ದಲ್ಲಿ 5ರ ಸ್ಥಾನ ಬೆಲೆ ಎಷ್ಟಾಗತ್ತೆ ನೋಡ್ರಿ? ಬಿಡಿ 10, 100, 1000. ಹಾಗಾದ್ರೆ ಇದು 1000 ಸ್ಥಾನದಾಗದಂದ್ರೆ ಇದರ ಸ್ಥಾನ ಬೆಲೆಯು 5,000 ಆಗ್ತದೆ. ಇದರ ಸ್ಥಾನ ಬೆಲೆ ಏನಾಗ್ತದೆ? 5,000 ಆಗ್ತದೆ. ಸಿಂಪಲ್ ಪ್ರಶ್ನೆ ಇದು. ಇನ್ನು ಕೊನೆಯ ಪ್ರಶ್ನೆ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. 4,896ರಲ್ಲಿ 8 ಮತ್ತು 9ರ ಸ್ಥಾನ ಬೆಲೆಗಳ ಮೊತ್ತ ಏನು? 8 ಮತ್ತು 9ರ ಸ್ಥಾನ ಬೆಲೆ 8ರದ್ದು ಎಷ್ಟೈತಿ? ಬಿಡಿ 10, 100 ಅಂದ್ರೆ ಇದು 800 ಆಗ್ತದೆ. 9ರ ಸ್ಥಾನ ಬೆಲೆ ಬಿಡಿ 10 ಅಂದ್ರೆ ಇದು 90 ಆಗ್ತದ. ಅವು ಸ್ಥಾನ ಬೆಲೆಗಳ ಮೊತ್ತ ಅಂತಂದ್ರೆ ಕೂಡಿಸ್ರಿ 890. ಹೀಗಾಗಿ ಆಪ್ಷನ್ಸ್ 4 ಇದಕ್ಕೆ ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದ. ಈ ತರ ಅಫಿಷಿಯಲ್ ಪ್ರಶ್ನೆಗಳನ್ನು ತಗೊಂಡು ನಿಮಗೆ ಡಿಸ್ಕಸ್ನ ಮಾಡಿಕೊಡಾಗ್ತಿರ್ತದೆ. ಇನ್ನೂ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಿದಾವೆ, ಎಲ್ಲವೂ ಬಿಡಿಸ್ತೀನಿ. ಇವೆಲ್ಲ ಬೇಸಿಕ್ಸ್ ಕ್ವಶನ್ಸ್ ನಿಮ್ಗೆ ಅರ್ಥ ಆದರೆ ಈ ಚಾಪ್ಟರ್ನಾಗ ಯಾವುದೇ ಕ್ವಶನ್ಸ್ಗಳು ಬಂದರೂ ನೀವು 100% ಆನ್ಸರ್ಸ್ನ ಹಾಕಿ ಬರ್ತೀರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂತಂದಾಗ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ. ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಾಕ್ತೀನಿ ಮತ್ತು ಎಲ್ಲ ಚಾಪ್ಟರ್ಗಳನ್ನು ನಾನು ಹೇಳ್ಕೊತಾ ಹೊಂಟಿದ್ದೀನಿ. ಎಲ್ಲವೂ ನಿಮ್ಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.